ನಿಮ್ಮ ದೇಹವನ್ನು ನಿಜವಾಗಿಯೂ ಜೀವಂತ ಯಜ್ಞವಾಗಿ ಅರ್ಪಿಸಲು ನೀವು ಕೋಪ, ಹೆಮ್ಮೆ, ಕಹಿ, ದುಃಖ, ಹತಾಶೆ, ಸ್ವಾರ್ಥ, ಸೋಮಾರಿತನ ಇತ್ಯಾದಿ ನಿಮ್ಮ ದೈನಂದಿನ ಪಾಪ ಭಾವನೆಗಳನ್ನು ತ್ಯಾಗ ಮಾಡಬೇಕು. ಎಲ್ಲ ದೇವರಿಗೆ ಕೊಡಬೇಕು. ಮನಸ್ಸಲ್ಲಿ ಏನೇನು ಹಾದು ಹೋಗ್ತಾ ಇದೆ, ಆ ಕೋಪ ಬರ್ತಾ ಇದೆಯಾ, ಆ ಸೇಡು ತೀರಿಸಬೇಕು ಅಂತ ಬರ್ತಾ ಇದೆಯಾ, ಅಲ್ಲಾಂದ್ರೆ ಹತಾಶೆ ಬರ್ತಾ ಇದೆಯಾ, ಅಯ್ಯೋ ಏನು ಚೆನ್ನಾಗಿ ಆಗೋದಿಲ್ಲ ದೇವ್ರು ಹೇಳಿದ್ರ? ಏನು ಚೆನ್ನಾಗಿ ಆಗೋದಿಲ್ಲ ಅಂತ ದೇವ್ರು ಹೇಳಿದ್ರ? ಇಲ್ಲೋ ಅಲ್ಲ, ಎಲ್ಲ ಚೆನ್ನಾಗಿ ಆಗುತ್ತದೆ. ನಮಗೆ ಕಷ್ಟ ಅಲ್ಲ ಅಂದ್ರೆ ಸನ್ನಿವೇಶಗಳ ಬಗ್ಗೆ ನಮಗೆ ತುಂಬಾ ದುಃಖ ಬಂದ್ರು ತಕ್ಷಣ ನಾವು ವಚನದ ಪ್ರಕಾರ ನಾವು ಯೋಚಿಸಬೇಕು. ಇಲ್ಲ, ಎಲ್ಲ ಸರಿ ಹೋಗುತ್ತದೆ, ಎಲ್ಲ ಒಳ್ಳೆಯದಾಗುತ್ತದೆ, ಹಂಗೆ ನಾವು ಯೋಚಿಸಬೇಕು. ಆದರೆ ಮಾತ್ರ ನಮ್ಮ ಮನಸ್ಸು ದೇವರಿಗೆ ಕೊಟ್ಟಿರುವುದು. ಇಲ್ಲ, ನೀವೇನು ಚೆನ್ನಾಗಾಗೋದಿಲ್ಲ ಮತ್ತು ಅವರ ಮೇಲೆ ಸೇಡು ತೀರಿಸೋದಿಕ್ಕೆ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸು ದೇವರಿಗೆ ಕೊಟ್ಟಿಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು.